ಬೆಳಗಾವಿ ಅಖಾಡ ಹೇಗಿದೆ? ತಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಗೆಲ್ಲೋದ್ರ ಬಗ್ಗೆ? ರಾಷ್ಟ್ರದ ಸುರಕ್ಷತೆಗಾಗಿ ಮೋದಿಜಿ ಅವರಿಗೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮತದಾನ ಮಾಡ್ಬೇಕಂತ ಒಂದಾಯ್ತಾ ಇದ್ರೆ 7ನೇ ತಾರೀಕಿಗೆ ಬಂದ ತಕ್ಷಣ ಅವರು ಹೆಚ್ಚಿನ ಒಂದು ಅಂತರದಿಂದ ಗೆಲ್ಲಿಸ್ತಾರೆ ಅಂತ ನಮ್ಗೆ ಎಲ್ಲಾ ರೀತಿಯ ವಿಶ್ವಾಸ. ತಂದೆಯವರು ಬಹಳಷ್ಟು ಹುದ್ದೆಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಎಷ್ಟು ಹೆಲ್ಪ್ ಆಗುತ್ತೆ ಈ ಚುನಾವಣೆ ಅವ್ರಿಗೆ ಅಂತ? ಸಾಹೇಬ್ರದು ಯಾವಾಗ್ಲೂ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಯಾವಾಗ್ಲೂ ನಾ ಮುಖ್ಯಮಂತ್ರಿ ಆಗ್ತೇನೆ ಅಂತ ರಾಜಕೀಯ ಇದ್ದಿಲ್ಲ, ನಾ MLA ಆಗ್ತೇನೆ ಅಂತ ರಾಜಕೀಯ ಇದ್ದಿಲ್ಲ. ಸಾಹೇಬ್ರು ಪಕ್ಷದವರು ಏನಾದ್ರೂ ಜವಾಬ್ದಾರಿ ಕೊಟ್ಟರು ಸಕ್ಸಸ್ಫುಲ್ ಆಗಿ ಮಾಡುವ ನಾಯಕತ್ವ ಜಗದೀಶ್ ಶೆಟ್ಟರ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅದ್ಯಾವುದು ಇಂಪ್ಯಾಕ್ಟ್ ಆಗತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಚುನಾವಣೆ ಹೆಂಗಿದೆ ಅಂದ್ರೆ ಇಟ್ಸ್ ನ್ಯಾಷನಲ್ ಪಾಲಿಟಿಕ್ಸ್. ಮೋದಿಜಿ ಅವರ ನಾಯಕತ್ವ ಬಿಜೆಪಿಯ ಸಂಘಟನಾ ಶಕ್ತಿ ಮುಂದೆ ಗ್ಯಾರಂಟಿ ಆಯ್ತು ಮತ್ತು ಬೇರೆ ಯಾವುದೇ ವಿಷಯ ಆಯ್ತು ಯಾವುದಕ್ಕೂ ಎಫೆಕ್ಟ್ ಆಗಲ್ಲ. ಜಗತ್ತಲ್ಲಿ ಯಾವ ದೇಶನೂ ನಮ್ಗೆ ಎದುರು ಹಾಕ್ಲಿಕ್ಕೆ ಆಗಲ್ಲ ಅಂತ ಒಂದು ಕಾಂಬಿನೇಷನ್ ಇಟ್ಕೊಂಡು ಹೋಗುವ ನಾಯಕತ್ವ ಯಾರಿಗಾದ್ರೂ ಒಂದೇ ಆಪ್ಷನ್ ಅಂದ್ರೆ ನರೇಂದ್ರ ಮೋದಿಜಿ ಅವರು. ಬೆಳಗಾವಿ ಲೋಕಸಭಾ ಕ್ಷೇತ್ರ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ಅಭ್ಯರ್ಥಿ. ಜಗದೀಶ್ ಶೆಟ್ಟರ್ ಅವರ ಗೆಲುವಿಗಾಗಿ ಎಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ. ಈಗ ನನ್ನ ಜೊತೆ ಸಂಕಲ್ಪ ಶೆಟ್ಟರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಂದೆಯವರು ಚುನಾವಣೆ ನಿಂತಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಈ ಹಿಂದೆ ಇಲ್ಲಿ ನಿಮ್ಮ ಮಾವನವರು ಸಂಸದರಾಗಿದ್ರು, ಕೇಂದ್ರ ಮಂತ್ರಿ ಆಗಿದ್ರು. ಈಗ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಅಭ್ಯರ್ಥಿ. ಬೆಳಗಾವಿ ಅಖಾಡ ಹೇಗಿದೆ? ತಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಗೆಲ್ಲೋದ್ರ ಬಗ್ಗೆ? ಬಹಳ ಒಳ್ಳೆಯ ಒಂದು ನಮಗೆ ಎಕ್ಸ್ಪೆಕ್ಟೇಷನ್ ಮೀರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾಕಂದ್ರೆ ನಾವು ಹಳ್ಳಿಗೆ ಹೋಗ್ತಾ ಇದೀವಿ ಮತ್ತೆ ಎಲ್ರಿಗೂ ಜನರಿಗೆ ಬೆಟ್ ಆಗ್ತಾ ಇದವಲ್ಲ, ಎಕ್ಸ್ಪೆಕ್ಟೇಷನ್ ಮೀರಿ ಅವರು ಬಿಜೆಪಿ ಇಲ್ಲಿ ಒಂದು ಭದ್ರಕೋಟೆ ಮತ್ತು ಮೋದಿಜಿ ಅವರು ಬರಲೇಬೇಕು, 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಲೇಬೇಕಂತ ಒಂದು ಕನಸಿನ ನಾವು ಮತದಾನ ಮಾಡ್ತೀವಿ 7ನೇ ತಾರೀಕು ಅಂತ ನಮಗೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಮೀರಿ ರೆಸ್ಪಾನ್ಸ್ ಸಿಕ್ಕಿದೆ. ತಂದೆಯವರು ಮುಖ್ಯಮಂತ್ರಿ ಆಗಿದ್ರು, ಸಚಿವರಾಗಿದ್ರು, ಸ್ಪೀಕರ್ ಆಗಿದ್ರು, ಬಹಳಷ್ಟು ಹುದ್ದೆಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಅವತ್ತಿಗೂ ಮತ್ತಿದು ಲೋಕಸಭೆ ಚುನಾವಣೆ ಅಖಾಡ ಎಷ್ಟು ಹೆಲ್ಪ್ ಆಗುತ್ತೆ ಈ ಚುನಾವಣೆ ಅವ್ರಿಗೆ ಅಂತ, ಆ ಕೆಲಸಗಳು ಕಾರ್ಯಗಳು? ಸಾಹೇಬ್ರು ಏನೇನು ಪಾರ್ಟಿಯಿಂದ ಅವ್ರಿಗೆ ಇಷ್ಟು ವರ್ಷ ಅವ್ರ ರಾಜಕೀಯ ಜೀವನದಲ್ಲಿ ಏನೇನು ಪಾರ್ಟಿಯಿಂದ ಅವ್ರಿಗೆ ಪೊಸಿಷನ್ಸ್ ಸಿಕ್ಕಿತ್ತು, ಜವಾಬ್ದಾರಿ ಕೊಟ್ಟಿದ್ರು, ಅದನ್ನ ಯಾವಾಗಲೂ ಚಾಲೆಂಜ್ ಆಗಿ ತಗೊಂಡ್ರು ಸಾಹೇಬ್ರು. ಯಾವಾಗಲೂ ನೀವು ಈ ಜವಾಬ್ದಾರಿ ನೀವು ತಗೋರಿ ಅಂತ ಇಲ್ಲ, ನಂಗೆ ಇದು ಬೇಡ ಅಂತ ಅನ್ನುವ ಒಂದು ವ್ಯಕ್ತಿತ್ವ ಇಲ್ಲ ಸಾಹೇಬ್ರದ್ದು. ಯಾಕಂದ್ರೆ ನೀವು ರಾಜ್ಯಾಧ್ಯಕ್ಷರು ನೋಡಿ, ವಿರೋಧ ಪಕ್ಷದ ನಾಯಕ ನೋಡಿ, ಮತ್ತು MLA ಆಗಿದ್ರಾಯ್ತು, ಮಿನಿಸ್ಟ್ರು, ಮುಖ್ಯಮಂತ್ರಿ, ಮತ್ತು ಇನ್ಫ್ಯಾಕ್ಟ್ ಸ್ಪೀಕರ್ ಆಗಿದ್ದು ಯಾವುದೇ ಜವಾಬ್ದಾರಿ ಕೊಟ್ಟರು ಅವರು ಚಾಲೆಂಜ್ ಆಗಿ ತಗೊಂಡಿದ್ರು. ಸೊ ಅದೇ ತರ ಈ ಸತೇನು ನೀವು ಬೆಳಗಾವಿ ಲೋಕಸಭಾದಿಂದ ನಿಲ್ರಿ ಅಂತ ಮೇಲಿಂದ ಒಂದೇ ಮಾತು ಬಂದ ಮೇಲೆ ಅವರು ತಕ್ಷಣ ಒಪ್ಕೊಂಡು ಚಾಲೆಂಜ್ ಆಗಿ ತಗೊಂಡು ನಾ ಹೆಚ್ಚಿನ ಲೀಡಲ್ಲಿ ಬರ್ತೇನೆ ಅಂತ ಕಾನ್ಫಿಡೆನ್ಸ್ ಇಂದ ಅವ್ರು ಮುನ್ನುಗ್ತಾ ಇದ್ದಾರೆ. ಸೊ ಬಹಳ ಒಂದು ಒಳ್ಳೆಯ ವಾತಾವರಣ ಇದೆ. ಸುರೇಶ್ ಅಂಗಡಿ ಅವರು ಕೂಡ ಅವರು ಒಳ್ಳೆಯ ಸಂಸದೀಯ ಪಟು, ಕೇಂದ್ರ ಮಂತ್ರಿ ಆಗಿದ್ರು, ಸಂಸದರಾಗಿ ಅವ್ರದೇ ಆದಂತ ಬೆಳಗಾವಿ ಕ್ಷೇತ್ರ ಕಾರ್ಯಗಳನ್ನ ಮಾಡಿದ್ದಾರೆ. ಯಾಕಂದ್ರೆ 20 ವರ್ಷದ ರಾಜಕಾರಣದ ಇತಿಹಾಸ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಬಟ್ ಈ ಚುನಾವಣೆ, ಸುರೇಶ್ ಅಂಗಡಿ ಅವ್ರ ಚುನಾವಣೆಗೂ ಮತ್ತೆ ಶೆಟ್ಟರ್ ಅವ್ರ ಚುನಾವಣೆಗೆ ಏನ್ ವ್ಯತ್ಯಾಸ ಇದೆ, ಏನ್ ಬೆನಿಫಿಟ್ಸ್ ಇದೆ, ಏನ್ ಪ್ಲಸ್ ಏನಿದೆ ಅಂತ? ಈಗ ಸುರೇಶ್ ಅಂಗಡಿ ಅವರು ದಿವಂಗತ ಸುರೇಶ್ ಅಂಗಡಿ ಅವರು ಚುನಾವಣೆ ಮಾಡ್ತಿದ್ರು, ಬಹಳಷ್ಟು ಅವರು ಒಂದು ಪ್ರತಿಯೊಂದು ಹಳ್ಳಿಗೆ ಟಚ್ ಇದ್ರು, ಜನರ ಜೊತೆ ಬಹಳಷ್ಟು ಒಂದು ವೈಯಕ್ತಿಕವಾದ ಸಂಬಂಧ ಇತ್ತು ಅವರಿಗೆ, ಮತ್ತೆ ಬಹಳ ಎಲ್ಲರ ಜೊತೆ ಹಚ್ಕೊಂತ ಇದ್ರು. ಅದೇ ಗುಣ ಮತ್ತು ಒಂದು ಅಕ್ಸೆಸಿಬಿಲಿಟಿ ಅಂತ ಇರ್ತೈತಲ್ಲ, ಲೀಡರ್ ಅಂದ್ಮೇಲೆ ನೀವು ಜನರಿಗೆ ಸಿಗೋ ಒಂದು ಅಕ್ಸೆಸಿಬಿಲಿಟಿ, ಅವ್ರ ಜೊತೆ ಟಚ್ ಅಲ್ಲಿ ಯಾರು ನೀವು ಹಳ್ಳಿಗೆ ಹೋದ್ರೆ ಒಂದು 10 ಜನ ಇದ್ರೆ ಅವ್ರ ಹೆಸರು ಇಟ್ಟು ಕರೆಯುವ ಒಂದು ವ್ಯಕ್ತಿತ್ವ ಇತ್ತು. ಅದೇ ತರ ಅಕ್ಸೆಸಿಬಿಲಿಟಿ, ಅದೇ ತರ ಒಂದು ಸೌಮ್ಯ ಸಜ್ಜನ ಒಂದು ವ್ಯಕ್ತಿತ್ವ ಇರುವ ಜಗದೀಶ್ ಶೆಟ್ಟರ್ ಅಲ್ಲೂ ಕಾಣ್ತಾ ಇದ್ದಾರೆ ಇಲ್ಲಿಯ ಜನ. ಆಮೇಲೆ ಇನ್ನೊಂದೇನಂದ್ರೆ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಮತ್ತೆ ಕೇಂದ್ರ ನಾಯಕರ ಜೊತೆ ಒಂದು ಒಳ್ಳೆಯ ಸಂಬಂಧ ಇರೋದ್ರಿಂದ ನಮಗೆ ಒಮ್ಮೆ ಸಂಸದರಾದ್ಮೇಲೆ ಅಥವಾ ಮುಂದೆ ಏನೋ ಅವಕಾಶ ಸಿಕ್ಕುತ್ತಂದ್ರೆ, ಹೆಚ್ಚಿನ ಅವಕಾಶ ಸಿಕ್ಕಂದ್ರೆ ಇಲ್ಲಿ ಭಾಗದ ಜನರಿಗೆ ಒಳ್ಳೆಯ ಒಂದು ಅನುದಾನ ಆಯ್ತು, ಒಳ್ಳೆಯ ಪ್ರಗತಿಪರ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಜನರ ಒಂದು ಮನವರಿಕೆ ಆಗ್ಬಿಟ್ಟಿದೆ. ಅದಕ್ಕೆ ಆ ಡಿಫ್ರೆನ್ಸ್ ಇದೆ. ಮತ್ತು ಡೆಫಿನೆಟ್ಲಿ ಅವರಿಗೆ ಇಲ್ಲಿ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಅಭಿವೃದ್ಧಿ ಮಾಡ್ಲಿಕ್ಕೆ, ಹೆಚ್ಚಿನ ಅನುದಾನ ತರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ವಿಶ್ವಾಸದಿಂದ ಜನರು ಹುಮ್ಮಸ್ದಿಂದ ಈಗ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಏನು ವೇಗವಾಗಿ ಕೆಲಸ ಮಾಡಿದ ಸುರೇಶ್ ಅಂಗಡಿ ಅವರು, ಸೊ ಇವ್ರಿಗೂ ಕೇಂದ್ರ ಮಟ್ಟದ ಸಂಪರ್ಕ ಇರೋ ಕಾರಣ, ಅನುಭವ ಇರೋ ಕಾರಣ ಜಗದೀಶ್ ಶೆಟ್ಟರ್ ಅವರು ಕೂಡ ಒಂದಷ್ಟು ಕೆಲಸ ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಒಂದು ಗ್ಯಾಪ್ ಅಲ್ಲಿ ಮಾತು ಹೇಳ್ತಾರೆ, ಇನ್ನೂ ದೊಡ್ಡ ಅವಕಾಶ ಸಿಕ್ಕಿದ್ರೆ ಅಂತ, ಸಾಧ್ಯತೆಗಳಿದ್ಯಾ ಅಂತ ಅಲ್ಲ ಗೊತ್ತಿಲ್ಲ. ಈಗ ಅದಕ್ಕೆ ಸಾಹೇಬ್ರದು ಯಾವಾಗ್ಲೂ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಅವರು ಯಾವಾಗ್ಲೂ ಮುಖ್ಯಮಂತ್ರಿ ಏನು ಆದಾಗನು ಸಾಹೇಬ್ರು ಯಾವಾಗ್ಲೂ ನಾ ಮುಖ್ಯಮಂತ್ರಿ ಆಗ್ತೇನೆ ಅಂತ ರಾಜಕೀಯ ಇದ್ದಿಲ್ಲ, ನಾ MLA ಆಗ್ತೇನೆ ಅಂತ ರಾಜಕೀಯ ಇದ್ದಿಲ್ಲ ಸಾಹೇಬ್ರು. ಯಾವಾಗ್ಲೂ ಯಾಕಂದ್ರೆ 15-20 ವರ್ಷ ಅವರು ಲಾಯರ್ ಒಂದು ಪ್ರೊಫೆಷನಲ್ ಇದ್ರು. ಆಮೇಲೆ ರಾಜಕೀಯಲ್ಲಿ ಅವರು ಆಕಸ್ಮಿಕವಾಗಿ ಬಂದ್ರು. ಆಮೇಲೆ ಈಗ ಅವ್ರು ಇಲ್ಲಿ MP ನಿಲ್ಲೋದನ್ನು ಅವರಿಗೆ ಅವ್ರು ನಿಲ್ಬೇಕಂತ ಅವರು ಹಿಂದೋಗಿ ನಂಗೆ ಬೇಕಂತಿಲ್ಲ. ಕೇಂದ್ರ ನಾಯಕರು ನೀವು ಜವಾಬ್ದಾರಿ ಕೊಟ್ರು, ಇಲ್ಲಿ ನೀವು ನಿಲ್ಲಿ,
ನಮ್ಮ ಪಕ್ಷದಿಂದ ನೀವು ನಿಲ್ಲಿ ಒಳ್ಳೇದಾಗುತ್ತೆ, ನಮ್ಮ ಪಕ್ಷಕ್ಕೂ ಒಳ್ಳೇದಾಗುತ್ತೆ, ಎಲ್ರಿಗೂ ಈ ಭಾಗದ ಜನರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಮೇಲೆ ಅವ್ರು ಹೇಳಿದ ತಕ್ಷಣ ಅವ್ರು ಒಪ್ಕೊಂಡಿದ್ದಾರೆ. ಸೊ ಅದಕ್ಕೆ ಪಕ್ಷದವರು ಏನಾದ್ರೂ ಜವಾಬ್ದಾರಿ ಕೊಟ್ಟರು ಯಾವಾಗ್ಲೂ ನಿಭಾಯಿಸ್ಕೊಂಡು ಸಕ್ಸಸ್ಫುಲ್ ಆಗಿ ಮಾಡುವ ನಾಯಕತ್ವ ಜಗದೀಶ್ ಶೆಟ್ಟರ್ ಅವರು. ಸೊ ಫೈನಲಿ ಸಂಕಲ್ಪ ಅವರು ಬೆಳಗಾವಿ ಜನರಿಗೆ ಏನ್ ಅಪೀಲ್ ಮಾಡ್ತೀರಿ, ಏನ್ ಕೇಳ್ಕೊತೀರಿ? ಈಗ ನಾವು 3ನೇ ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕಂತ ಸಾಕಷ್ಟು ಜನರ ಒಂದು ಕನಸಿದೆ. ಅದಕ್ಕೆ ಮತ್ತು ಬಿಜೆಪಿಯವರು ಇಲ್ಲಿ ಪಕ್ಷದ ಸಂಘಟನೆ ಬಹಳ ಚೆನ್ನಾಗಿದೆ ಮತ್ತು ಮಂದಿಯಲ್ಲಿನೂ ವಾತಾವರಣ ಹೇಗಿದೆ ಅಂತಂದ್ರೆ ಮೋದಿಜಿಯವರು ಒಂದು ಧರ್ಮ ಮತ್ತು ಒಂದು ನ್ಯೂ ನ್ಯಾಷನಲಿಸಂ ಅಂದ್ರೆ ಇಡೀ ವಿಶ್ವದಲ್ಲಿ ನಮ್ಮ ದೇಶ ವಿಶ್ವನ ಗುರು ಮಾಡ್ಲಿಕ್ಕೆ ಹೋಗ್ತಿರೋ ಅನ್ನೋ ಒಂದು ನಾಯಕತ್ವ ಮತ್ತು ಅಭಿವೃದ್ಧಿ ಕಾಂಗ್ರೆಸ್, ಇವು 3 ಕಾಂಬಿನೇಷನ್ ಇಟ್ಕೊಂಡು ಹೋದ್ರೆ ಜಗತ್ತಲ್ಲಿ ಯಾವ ದೇಶನೂ ನಮ್ಗೆ ಎದುರು ಹಾಕ್ಲಿಕ್ಕೆ ಆಗಲ್ಲ. ಅಂತ ಒಂದು ಕಾಂಬಿನೇಷನ್ ಇಟ್ಕೊಂಡು ಹೋಗುವ ನಾಯಕತ್ವ ಯಾರಿಗಾದ್ರೂ ಒಂದೇ ಆಪ್ಷನ್ ಅಂದ್ರೆ ನರೇಂದ್ರ ಮೋದಿಜಿಯವರು. ಅದಕ್ಕೆ ಅಂತ ನಾಯಕತ್ವ ನಮ್ಮ ದೇಶದಲ್ಲಿದೆ. 100% ನಾವು ಮತ್ತೆ ಇವರೇ ಪ್ರಧಾನಮಂತ್ರಿ ಆಗ್ಬೇಕಂತ ಹೋಗ್ತಾ ಇದಾರೆ. ಅದಕ್ಕೆ ನಾವು ಇಲ್ಲಿ ಬೆಳಗಾವಿ ಜಿಲ್ಲೆಗೂ ಎಲ್ರಿಗೂ ನಾವು ಒಂದೇ ಒಂದು ವಿನಂತಿ ಏನಂದ್ರೆ, ನೀವು ಮೋದಿಜಿಯವರು ಬಿಜೆಪಿಯವರಿಗೆ ಮತ ಹಾಕುವ ಜೊತೆ ಹೆಚ್ಚಿನ ಒಂದು ವೋಟಿಂಗ್ ಪರ್ಸೆಂಟೇಜ್ ಆಗೋದು ಬಹಳ ಮುಖ್ಯ. ಹೆಚ್ಚಿನ ವೋಟಿಂಗ್ ಪರ್ಸೆಂಟೇಜ್ ಆದ್ರೆ ಅದೇ ನಮ್ಗೆ ಅನುಕೂಲ ಆಗುತ್ತೆ, ಬಿಜೆಪಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ ಬಯಸುತ್ತೇನೆ. ಅಪೋಸಿಷನ್ ಪಾರ್ಟಿ ಆಡಳಿತೋಡ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅದ್ಯಾವುದು ಇಂಪ್ಯಾಕ್ಟ್ ಆಗತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಸರ್ ಅದೇ ಅಂತದಲ್ಲ, ಈಗ ಈ ಚುನಾವಣೆ ಹೆಂಗಿದೆ ಅಂದ್ರೆ ಇಟ್ಸ್ ಅ ನ್ಯಾಷನಲ್ ಪಾಲಿಟಿಕ್ಸ್, ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಫೈಟ್ ಆಗ್ತಾ ಇದೆ. ಮೋದಿಜಿಯವರ ನಾಯಕತ್ವ ಬಿಜೆಪಿಯ ಸಂಘಟನಾ ಶಕ್ತಿ ಮುಂದೆ ಗ್ಯಾರಂಟಿ ಆಯ್ತು ಮತ್ತು ಬೇರೆ ಯಾವುದೇ ವಿಷಯ ಆಯ್ತು ಯಾವುದಕ್ಕೂ ಎಫೆಕ್ಟ್ ಆಗಲ್ಲ. ರಾಷ್ಟ್ರದ ಉದ್ದೇಶಕ್ಕಾಗಿ, ರಾಷ್ಟ್ರದ ದೃಷ್ಟಿಯಿಂದ ನರೇಂದ್ರ ಮೋದಿ ರಾಷ್ಟ್ರದ ಸುಭದ್ರತೆಗಾಗಿ, ರಾಷ್ಟ್ರದ ಸುರಕ್ಷತೆಗಾಗಿ. ಯಾಕಂದ್ರೆ ನೀವು ನೋಡ್ತಿರ್ಬೇಕು, ಈಗ ತಾನೇ ಹುಬ್ಳಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು, ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಈ ತರ ಒಂದು ಇನ್ಸಿಡೆಂಟ್ಸ್ ಆಗ್ತಾ ಅಂತಿದ್ರೆ ಜನರಿಗೂ ಒಂದು ಭಯ ವಾತಾವರಣ ಇರ್ತದೆ. ಅದಕ್ಕೆ ಅವರಿಗೆ ಅರಿವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರಿವು ಆಗ್ಬಿಟ್ಟಿದೆ. ಅರಿವು ಆದ ತಕ್ಷಣ ಅವ್ರಿಗೆ ಒಂದು ಹುಮ್ಮಸ್ದಿಂದ ಅವರು 7ನೇ ತಾರೀಕು ಅಷ್ಟೇ ಕಾಯ್ತಾ ಇದ್ದಾರೆ ಜನರು. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗಿ ಮೋದಿಜಿ ಅವರಿಗೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮತದಾನ ಮಾಡ್ಬೇಕಂತ ಒಂದೇ ಒಂದು ಇದರಿಂದ ಕಾಯ್ತಾ ಇದ್ದಾರೆ. 7ನೇ ತಾರೀಕಿಗೆ ಬಂದ ತಕ್ಷಣ ಅವರು ಹೆಚ್ಚಿನ ಒಂದು ಅಂತರದಿಂದ ಗೆಲ್ಲಿಸ್ತಾರೆ ಅಂತ ನಮ್ಗೆ ಎಲ್ಲಾ ರೀತಿಯ ವಿಶ್ವಾಸ ಇದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಟೈಮ್ ಕೊಟ್ರಿ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ನರೇಂದ್ರ ಮೋದಿ ಅವರು ಗ್ಯಾರಂಟಿ ಇಲ್ಲ, ಯಾಕೆ ಇಲ್ಲಿ ಕೆಲಸ ಮಾಡಲ್ಲ, ಇದು ದೇಶದ ಚುನಾವಣೆ, ರಾಷ್ಟ್ರದ ಸುಭದ್ರತೆ, ಈ ಎಲ್ಲಾ ಕಾರಣಕ್ಕಾಗಿ ನರೇಂದ್ರ ಮೋದಿ ನಾಯಕತ್ವ ಕೋಟ ಹಾಕ್ತಾರೆ. ಇದೆಲ್ಲ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಲ್ಲ ಅನ್ನೋದು ಸ್ಪಷ್ಟವಾಗಿ ಸಂಕಲ್ಪ ಅವರು ಹೇಳ್ತಾ ಇದ್ದಾರೆ. ಸೊ ಸಂಕಲ್ಪ ಅವರು ರಾಜಕಾರಣದ ಇತಿಹಾಸವನ್ನ ನೋಡ್ತಾ ಬಂದಾಗ ಬಹಳಷ್ಟು ಪಟ್ಟಿಗಳನ್ನ ಹಾಕ್ತಿರ್ತಾರೆ. ಈಗ ಬೆಳಗಾವಿ ಕ್ಷೇತ್ರದಲ್ಲಿ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಸಂಕಲ್ಪ ಶೆಟ್ಟರ್ ಅವರು ಕೂಡ ಇಲ್ಲಿ ರಾಜಕಾರಣದ ಒಂದಷ್ಟು ತಂತ್ರಗಾರಿಕೆಗಳು ಎಲ್ಲವನ್ನು ಕೂಡ ಮಾಡಿ ಭಾಗಿಯಾಗಿದ್ದಾರೆ, ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗೆದ್ದೇ ಗೆಲ್ತೀವಿ, ಹೆಚ್ಚಿನ ಮತದಾನ ಆಗ್ಬೇಕು ಅನ್ನೋ ದಿಸೆಯಲ್ಲಿ ಕೆಲಸ ಮಾಡ್ತಿದೀವಿ ಅಂತ. ಹೆಚ್ಚಿನ ಮತದಾನ ಆಗ್ಬೇಕು, ಯಾಕಂದ್ರೆ ವೋಟ್ ಹಾಕಿ, ವೋಟ್ ಯಾರೀಗ ಅವರು ನಮ್ಗೆ ವೋಟ್ ಹಾಕಿ ಅಂತ ಕೇಳ್ಕೊತಾರೆ. ನಿಮ್ಮ ವೋಟ್ ಹಾಕೋದು ನಿಮ್ಮ ಉದ್ದೇಶ, ನೀವ್ ಯಾರಿಗಾರ ಹಾಕ್ಬೋದು, ಆದ್ರೆ ಹೆಚ್ಚು ಬಂದು ಮತದಾನ ಮಾಡಿ, ವೋಟ್ ಹಾಕ್ತೇನೆ ಮನೇಲಿ ಕೂರ್ಬೇಡಿ ಅನ್ನೋದು ನನ್ನ ಕಳಕಳಿ ಕೂಡ ಹೌದು. ಸೊ ಸ್ಪಷ್ಟವಾಗಿ ಹೇಳಿದ್ರು ಸಂಕಲ್ಪ ನಾವು ಗೆದ್ದೇ ಗೆಲ್ತೀವಿ, ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ. ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.